Welcome to HN Family Vibes YouTube channel. ಹಲೋ ಫ್ರೆಂಡ್ಸ್, ಇವತ್ತು ತೋಟದ ಹತ್ರ ಬೇಯಿಸೋಕ್ಕೆ ಉಂಡೆಕೋಳಿ ರೆಡಿ ಮಾಡ್ತಾ ಇದ್ದೀವಿ. ಉಂಡೆಕೋಳಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಈಗ ಒಳ್ಳೆ ಮಸಾಲ ಹಾಕಿ ಹಚ್ಚೋಣ. ಹೋಮ್ ಮೇಡ್ ತಂದೂರಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿರೋದು, ಗರಂ ಮಸಾಲ, ಬ್ಲ್ಯಾಕ್ ಸಾಲ್ಟ್, ಮೊಸರು, ಕೋಳಿ ಮೊಟ್ಟೆ, ಪುಡಿ ಉಪ್ಪು, 2 ನಿಂಬೆಹಣ್ಣು ಹುಳಿ, ಕರಿಬೇವು. ಈಗ ಏನೇನು ತೋರಿಸಿದ್ವಿ ಅಷ್ಟನ್ನ ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಮಿಕ್ಸ್ ಮಾಡಿ ಹಚ್ಚೋಣ. ಸೊ ನಾವು ತಂದೂರಿ ಎಲ್ಲ ಟ್ರೈ ಮಾಡಿದ್ದೀವಿ, ಆದರೆ ಉಂಡೆ ಕೋಳಿ ಟ್ರೈ ಮಾಡ್ತಾ ಇರೋದು ಇದೇ ಫಸ್ಟು. ಸೊ ಹೆಂಗಾಗುತ್ತೆ ಗೊತ್ತಿಲ್ಲ. ಸೊ ತುಂಬ ದಿನದಿಂದ ಉಂಡೆ ಕೋಳಿ ಮಾಡಬೇಕು ಅಂದ್ಕೊತಿದ್ವಿ. ಸೊ ಇವತ್ತು ಕಾಲ ಕೂಡಿ ಬಂದಿದೆ. ಸೊ ಬನ್ನಿ ನೋಡೋಣ ಹೆಂಗಾಗುತ್ತೆ. ಸೊ ಮಸಾಲೆ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ. ನೋಡಿ ಈಗ ಚೆನ್ನಾಗಿ ಕಲಸಿ ಆಗಿದೆ. ಈಗ ಉಂಡೆ ಕೋಳಿಗೆ ಚೆನ್ನಾಗಿ ಸ್ವಲ್ಪ ಮೇಕಪ್ ಮಾಡಬೇಕು. ಹೆಣ್ಮಕ್ಳು ಮದುವೆಯಲ್ಲಿ 1 ಇಂಚು ಮೇಕಪ್ ಮಾಡ್ಕೊತಾರಲ್ಲ, ಹಂಗೆ ಚೆನ್ನಾಗಿ ಮೇಕಪ್ ಮಾಡಿದ್ರೆ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಉಂಡೆ ಕೋಳಿ ಮೇಲೆ ನೀವು ನೋಡ್ತಾ ಇರ್ಬೋದು ಗೆರೆ, ಸ್ವಲ್ಪ ಗೆರೆನ ಡೀಪಾಗಿ ಹಾಕ್ಸಿದ್ದೀನಿ. ಯಾಕಂದರೆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹೋಗಲಿ ಅಂತ. ಸೊ ಇಲ್ಲಾಂದರೆ ಬೆಂದಮೇಲೆನೂ ಬಿಳಿ ಬಿಳಿಗೆ ಹಂಗೆ ಇರುತ್ತೆ, ಮಸಾಲೆ ಉಪ್ಪು ಖಾರ ಎಲ್ಲ ಹತ್ತಿರಲ್ಲ, ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಗೆರೆ ಡೀಪಾಗಿ ಹಾಕ್ಸಿದ್ದೀನಿ. ಹಿಂದೆ ಮುಂದೆ ಒಳಗೆ ಎಲ್ಲ ಚೆನ್ನಾಗಿ ಬಳಿಬೇಕು. ಹಲೋ ಹಾಯ್, ಈಟ್ ಮೀ ವೆಲ್. ಈಗ ಚೆನ್ನಾಗಿ 1-2 ಅವರು ನೆನೆಯೋಕ್ಕೆ ಬಿಡ್ತೀವಿ. ಸೊ ಉಂಡೆ ಕೋಳಿ ಬೇಯಿಸೋದಕ್ಕೆ ಮಾವಿನ ತೋಟಕ್ಕೆ ಬಂದಿದ್ದೀವಿ. ಸೊ ಉಂಡೆ ಕೋಳಿನ ನನ್ನ ಚಿನ್ನಿ ಕೈಯಲ್ಲಿರೋ ಮಡಿಕೆಯಲ್ಲಿ ಬೇಯಿಸ್ತೀವಿ ಈಗ. ಸೊ ಮಾವಿನ ತೋಟದಲ್ಲಿ ಒಂದು ಜಾಗ ನೋಡಿ ಸೊ ಈಗ ರೆಡಿ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಬೇಯಿಸೋಣ ಅಂತ. ಸೊ ನೀಟಾಗಿ ಸ್ವಲ್ಪ ಸದ್ರ ಮಾಡ್ಕೊತಾ ಇದ್ದೀವಿ. ಹಾಗೆ ನೀವಲ್ಲಿ ಒಂದು ಕಂಬಿ ನೋಡ್ತಾ ಇರ್ಬೋದು. ಸೊ ಆ ಕಂಬಿಗೆ ಉಂಡೆ ಕೋಳಿನ ತಗ್ಲಾಕ್ತೀವಿ. ಸೊ ಅದಕ್ಕಿಂತ ಮುಂಚೆ ಸೊ ಆ ಕಂಬಿ ಹೈಟು ಮಡಿಕೆ ಕರೆಕ್ಟಾಗಿ ಬೋರ್ಲಾಕಿದ್ರೆ ಕುತ್ಕೊಳಂಗಿರ್ಬೇಕು, ಇಲ್ಲ ಅಂದರೆ ಬೆಂಕಿ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ. ಏನು ಬೇಡ ಈ ಮಡಿಕೆ ಕುತ್ಕೊಂಡ್ಬಿಡ್ಬೇಕಿನ ಹೊಗೆ ಹೋಗ್ಬಾರ್ದು. ಸಾಕು ಬಿಡುರಿ, ಇದು ಹೊಡಿ ಹೊಡಿ. ಹಾಂ ಇಲ್ಲ ಮಡಿಕೆ ಮಡಿಕೆ ಇನ್ನೂ ಒಂದ್ಸಲ ಹೋಗ್ಬೇಕಲ್ವ ರೀ. ಅಳ್ತೆ ಬಾಡ್ದಾಕ್ಬಿಟ್ಟಿಯ ಮಡಿಕೆ ಮೇಲೆ. ಇನ್ನೊಂದ್ಸಲ ಹೋಗ್ಬೇಕು ನನ್ನ ಪ್ರಕಾರ. ಇನ್ನೊಂಚೂರು ಎಂತ ಜ್ವರ ಹೊಡಿ. ಅದಕ್ಕೆ ಇದಾಗ್ತೀವಲ್ಲ, ಎಲೆ ಹಾಕ್ತೀವಲ್ಲ. ಸೂಪರ್. ಹಾಂ ಫೈನ್, ಓಕೆ ಬಳೆ. ಹಾಂ ಹಾಕು. ಹಿಂಗೆ ಹಿಡ್ಕೊಬೇಕು, ಹೆಂಗೆ ಸ್ಟ್ರೈಟಾಗಿ ಹಿಂಗೆ ಹಿಡ್ಕೊ. ಹಾಂ ತಳಿ. ಹಾಂ ಔಷಧಿ ಹೊಡೆದಿದ್ದೀವ? ಏನಿಲ್ಲ, ಸುಮ್ಮನೆ ಧೂಳು ಪಾಳು. ಸಾಕು. ಫೈನ್. ಸ್ಟಾರ್ಟ್. ಚುಚ್ ಕರೆಕ್ಟಾಗಿ ಮದ್ದಿಗೆ. ಅಯ್ಯ ಹಂಗೆ ಇಕ್ಕೂ ಏನಾಗಲ್ಲ. ಮಣ್ಣು ಹೋಗುತ್ತಾ? ಸರಿ ಅಷ್ಟೇ. ಅಲ್ಲ ಫಸ್ಟು ಕೋಳಿ ಹಾಕ್ಬಿಟ್ಟು ಆಮೇಲೆ ಸುತ್ತ ಹಾಕ್ಬಿಡೋದಾ? ಹ್ಞೂ ಸರಿ ಸರಿ. ಅಪ್ಪು ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಕಂದ? ಮ್ಯಾರಿನೇಟೆಡ್ ಉಂಡೆ ಕೋಳಿ. ಹಿಂದೆಲ್ಲ ಚೆನ್ನಾಗಿ ತಂದಿರಿ. ಕರೆಕ್ಟಾಗಿ ಕೆಳಗೆ ಹೋಲ ಆರೋಗ್ಯಕ್ಕೆ
ಸೈಡ್ಗೆ ಇದ್ರ ಮೇಲೆ ರೇಟ್ ಮೇಲೆ ಕೂತ ನಂಗೆ ಹಂಗೆ ಹಂಗಿರ್ಲಿ ಅಲ್ವಾ ರೀ. ಅಕಸ್ಮಾತ್ ಬೇಯ್ತಾ ಬಿತ್ತೋದ್ರೂ ಏನಾಗಲ್ಲ ಅಲ್ಲ. ಅದಕ್ಕೆ ಇರೋದು. ಹ್ಞೂ ತಗೊಳಕ್. ಓಹೋ ಹೋಗಲ್ವಾ? ಸಕ್ಸಸ್. ಕರೆಕ್ಟಾಗಿ ಕೂತೈತೆ. ಉಂಡೆ ಕೋಳಿ ಬಿಸಿ ಬಿಸಿ ಬೇಯಿಸೋಣ ಬರ್ರಿ. ಹ್ಞೂ ರೀ ನಿಲ್ಸ್ಬಿಡ್ಬೇಕಿತ್ತು ಹಂಗೆ. ಟೊಮೆಟೊ ಕಟ್ಟಿಲ್ಲ ಅದ್ರ ಮುಂದೆ ನಿಲ್ಸುವ ಗುಂಪಿಗೆ ಹಾಕು ಅವ್ರಿತಾವ. ಹ್ಞೂ ಹಂಗೆ ರೀ. ಚೆನ್ನಾಗಿ ಬಂತು ರೀ ಗೂಡ್ ಥರ. ರೆಡಿ, ಉಂಡೆ ಕೋಳಿ ರೆಡಿ ಆಯ್ತು. ಇನ್ನೇನಿದ್ರು ಬೇಯದಷ್ಟೇ. ಬನ್ನಿ ಬೇಯಿಸೋಣ ಉಂಡೆ ಕೋಳಿ. ಓ ಎತ್ಕೊಂಡ್ಬಿಡ್ತಿ ಈ ಕಡೆ. ಟೊಮೆಟೊ ಕಡೆಗೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಬೇಯಬೇಕು. ಹೌದೌದು. ಈ ಕಡೆ ಬರಪ್ಪ. ಬನ್ನಿ ಚೆನ್ನಾಗಿ ಒಂಬೈಲಿ ಚೆನ್ನಾಗಿ ಗಂಟೆ ಅಂತಮ್ಮ. ನಿನ್ನ ಮಾವಿನಕಾಯಿ ತೋರಿಸು. ತಿನ್ನು. ಇಷ್ಟನಾ ಮಾವಿನಕಾಯಿ? ಬನ್ನಿ ಬೇಯಿಸಿ ಆಯ್ತು. ಹೆಂಗಾಗಿದೆ ಅಂತ ನೋಡೋಣ. ಚೆನ್ನಾಗಾಗಿದ್ಲಪ್ಪ, ಟೇಸ್ಟ್ ಇಲ್ಲಪ್ಪ. ಒಳ್ಳೆ ಐಡಿಯಾ. ನಿಧಾನಕ್ಕೆ ತೆಗೀರಿ, ಚಿಕನ್ ಬಂದ್ಬಿಟ್ಟತ್ತು. ಒಳ್ಳೆ ಐಡಿಯಾ ಆಯ್ತಲ್ಲ. ಚೆನ್ನಾಗಿ ಬೆಂದಿರಂಗೈತೆ. ಹಂಗೆ ಉಲ್ಟಾ ಇಕ್ತೀರಾ ನೋಡ್ರಿ, ನಿಧಾನಕ್ಕೆ ಉಲ್ಟಾ ಇಕ್ಬಿಡ್ರಿ. ಬೇಡ ಉಲ್ಟಾ ಇಕ್ಬಿಡ್ರಿ, ಬಿದೋಗುತ್ತೆ. ನೀನ್ ಅಲ್ಲಿವರೆಗೂ ದೂರ ಬರೋ ಅಪ್ಪು. ಬಿಡುತ್ತೆ ಬಿದ್ರೆ. ನೀನ್ ಟೈಟಾಗಿ ಹಿಡ್ಕೊ ಚಿಕ್ಕ ತಕೊಂಡ. ಚೆನ್ನಾಗೈತೆ. ಸೀದೋಗೈತಾ? ಇಲ್ಲ ಒಂದ್ ಕಡೆ. ಚಿನ್ನಿ ಕೈ ಕೆತ್ಕೊಳ. ಇರು ಇನ್ನು ರಸ ತಿನ್ನ ನೀರು ಹಾಕ್ತೀನಿ. ನೀರು ಅದ್ರ ಮ್ಯಾಗ ಇರಬೇಕು. ಕಡ್ಡಿ ಅಲ್ಲಾಡ್ಸುವ, ಅವಾಗ ಬೀಳ್ತದ. ಚಿನ್ನ ದೂರ ಹೋಗು. ಹಾಕ್ಲಾ? ಉಲ್ಟದವ ಹಾಕ್ಬಿಡು ಹಂಗೆ. ಮಡೆಗಿದೆ ಅದು ಹಂಗೆ ಮೇಲ್ಗಡೆ ಲೇಯರ್ ಹಂಗಾಗಿರುತ್ತೆ ಸ್ವಲ್ಪ. ಬರ್ರಿ ಕುತ್ಕೊ ಬರ್ರಿ. ಚೆನ್ನಾಗಿ ಚೆನ್ನಾಗಿ ಬೆಂದೋಗಿದೆ. ಓಹೋ
ಟೇಸ್ಟ್ ನೋಡು ನೀನೆ ಹಂಗೆ. ಬಿಸಿ ಇರೋದು. ಒಂಚೂರು ಬಿಸಾಕೋ ಹಂಗೆ ದಿಷ್ಟ ಇದಾಕ ಫಸ್ಟ್ ಕಿತ್ತಾಕೋ ಒಂಚೂರು ಹಂಗೆ. ಎಲ್ಲರೂ ಬನ್ನಿ ಉಂಡೆ ಕೋಳಿ ತಿನ್ನೋಣ. ಎಲ್ಲರ ಇಲ್ಲಿ ಅವ್ನ ಕಡೆ ಸೈಡ್ ನಿಂಬೆ ನಿಸ್ಕೊದ್ರ ಮಗ ಹಿಡ್ಕೊಟ್ಟಿರು. ಸ್ಟಾರ್ಟ್. ಒಂಚೂರು ದೂರ ಇಕ್ಕೋ. ಇಲ್ಲಿ ಹಿಂಗೆ ಸೈಡ್. ಅಪ್ಪು ಸೂಪರ್ ಅಂತಾನೆ. ನಮ್ಮ ಪಾಪ ಈರುಳ್ಳಿ ತಿಂತೈತೆ. ಬಾಯ್. ಬೆಂದಿರಲ್ಲ ಅಂತಲ್ಲ. ಸೂಪರ್ ಆಗಿದೆ. ಅಪ್ಪು ಬಿಡ್ಸ್ಕೊಡ್ಲೆ ನಿಂಗೆ. ನೋಡ್ರಿ ಎಷ್ಟು ಸಕ್ಕತ್ತಾಗಿ ಬಂದಿದೆ. ಆಹಾ. ಸೂಪರ್ ಆಗಿದೆ. ತಿನ್ರಿ, ಸಖತ್ತಾಗಿದೆ. ಒಳ್ಳೆ ಟೇಸ್ಟ್ ಬಂದೈತೆ. ಇಂದ ಪಾಪ ಅಯ್ಯ ನಿನ್ನ ತಿನ್ನ ಶೀಶೆಯಿಂದ. ಅಪ್ಪು ಹೆಂಗಿದೆ ಅಪ್ಪು? ಸೂಪರ್ ಅಮ್ಮ. ಕಲಾಸ್. ಅಪ್ಪ ಕಾಲ್ಗಿಲ್ ಮುರ್ಕೊಂಡಿ ಅಜ್ಜಪ್ಪನ. ಒಬ್ಬ ಸುಗಿನಳ್ಳಿ ಹೆಂಗ್ ಕುಯ್ತಾರೆ? ಉಂಡೆ ಕೋಳಿ ತೋಟದಲ್ಲಿ ಬೇಯಿಸಿ ತಿಂದಿದ್ದು ಸಖತ್ತಾಗಿತ್ತು. ಹಾಗೆ ನಮ್ಮ ಬ್ಯುಸಿ ವರ್ಕ್ ಲೈಫಲ್ಲಿ ಒಳ್ಳೆ ರಿಲ್ಯಾಕ್ಸಿಂಗು, ಒಳ್ಳೆ ಔಟಿಂಗ್ ಆಯಿತು. ನಾವಂತೂ ಈ ಡೇನ ಸಖತ್ತು ಎಂಜಾಯ್ ಮಾಡಿದ್ವಿ. ನಿಮಗೂ ಈ ಥರ ಎಂಜಾಯ್ ಮಾಡಬೇಕು ಅನ್ನಿಸ್ತಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.